ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಆತ್ಮಿಕ ಆಶೀರ್ವಾದವು, ನೆಮ್ಮದಿಯೂ, ಸಮಾಧಾನವು, ಸಂತೋಷವೂ, ಆರೋಗ್ಯವೂ ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶದೊಂದಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವ ದೇವರು, ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವ ದೇವರು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. ದೇವರು ಸರ್ವವ್ಯಾಪಿ, ಸರ್ವಶಕ್ತನು, ಮಹೋನ್ನತನು. ಆತನು ನಮ್ಮೆಲ್ಲರನ್ನು ಪಡೆದಿದ್ದಾನೆ. ಆತನು ನಮ್ಮೆಲ್ಲರಿಗೂ ತಂದೆಯಾದ ದೇವರು ನಮ್ಮ ತಲೆಯನ್ನು ಎತ್ತುವಂತೆ ಮಾಡುತ್ತಾನಂತೆ. ಎತ್ತುವಂತೆ ಒಂದು ವಚನವನ್ನು ನೋಡೋಣ. ಕೀರ್ತನೆ ಗ್ರಂಥ 3ನೇ ಅಧ್ಯಾಯ 3ನೇ ವಚನವನ್ನು. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಿ. ನನ್ನ ತಲೆಯನ್ನು ಎತ್ತುವಂತೆ ಮಾಡಿದ್ದಿ. ನೀನು ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಿ. ದಾವೀದು ಮಹಾರಾಜನು ಹೇಳುವಂಥ ಮಾತು ಪ್ರಿಯರಾದ ದೇವರ ಮಕ್ಕಳಿರ. ದೇವರು ನನ್ನ ಗುರಾಣಿಯಾಗಿದ್ದಾನೆ, ನನ್ನನ್ನು ಕಾಯುವಾತನು. ತಂದೆ, ನೀವು ನನ್ನನ್ನು ಕಾಯ್ತಾ ಇದ್ದೀರಾ, ನನ್ನನ್ನು ಕಾಪಾಡ್ತಾ ಇದ್ದೀರಾ. ನೋಡುವಾಗ ಈ ಸುತ್ತಮುತ್ತಲೇ ಇದ್ದಂಥ ಜನ ನನ್ನನ್ನು ಅವಮಾನ ಪಡಿಸ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಶೋಧನೆ ಕೊಡ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಹಿಂಸೆಗಳನ್ನು ಕೊಡ್ತಾ ಇದ್ದಾರೆ. ಯಾರು ಏನು ಮಾಡಿದ್ರೂ ಕೂಡ ನೀವು ಮಾತ್ರ ನನ್ನನ್ನು ಕಾಪಾಡ್ತಾ ಇದ್ದೀರಾ, ನನ್ನನ್ನು ಕಾಯ್ತಾ ಇದ್ದೀರಾ, ನನ್ನನ್ನು ನಡೆಸ್ತಾ ಇದ್ದೀರಾ, ತಲೆಯನ್ನು ಎತ್ತುವಂತೆ ಮಾಡ್ತಾ ಇದ್ದೀರಾ, ನನ್ನ ತಲೆಯನ್ನು ಎತ್ತುವಂತೆ ಮಾಡ್ತಾ ಇದ್ದೀರಾ, ನನಗೆ ನೀವು ಜೊತೆಯಾಗಿದ್ದೀರಾ ಅಂತೇಳಿ ಒಬ್ಬ ಮಹಾರಾಜನಾಗಿರುವಂಥ, ಒಬ್ಬ ಒಡೆಯನಾದಂಥ ದಾವೀದನು ಹೇಳುವಂಥ ಮಾತು. ನೀವೇ ನನ್ನ ರಕ್ಷಕನು, ನೀವೇ ನನ್ನನ್ನು ಕಾಪಾಡ್ತಾ ಇದ್ದೀರಾ, ನಡೆಸ್ತಾ ಇದ್ದೀರಾ, ನನ್ನನ್ನು ತಲೆ ಎತ್ತುವಂತೆ ಮಾಡ್ತಾ ಇದ್ದೀರಾ. ಈ ಲೋಕದಲ್ಲಿ ಜನ ನೋಡುವಾಗ ಅವಮಾನ ಪಡಿಸ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಶೋಧನೆ ಕೊಡ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ತಂದೆ ನನ್ನನ್ನು ನಿಲ್ಲಿಸ್ತಾ ಇದ್ದೀರಾ ನೀವು, ಅವರ ಮಧ್ಯದಲ್ಲಿ ತಲೆ ಎತ್ತುವಂತೆ ಮಾಡ್ತಾ ಇದ್ದೀರಾ ನೀವು ಅಂತೇಳಿ ದಾವೀದನು ಹೇಳುವಂಥ ಮಾತು. ಅದೇ ಪ್ರಕಾರ ಕ್ರಿಸ್ತಪೂರ್ವದಲ್ಲಿ ಯೋಸೇಪನು ಎಂಬ ಒಬ್ಬ ಭಕ್ತನಿದ್ದಾನೆ. ಯೋಸೇಪನು ಗೊತ್ತಲ್ವಾ? ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಭಕ್ತನು. ಪ್ರತಿ ಕ್ರೈಸ್ತರಿಗೆ ಯೋಸೇಪನ ಇತಿಹಾಸ ಗೊತ್ತಿರುತ್ತಾರೆ. ಏನ್ರಿ, ಯೋಸೇಪನ ಅಣ್ಣಂದಿರು ಅನೇಕ ಸಾರಿ ಅವಮಾನ ಪಡಿಸ್ತಾ ಇರ್ತಾರೆ, ಅಪಹಾಸ್ಯ ಮಾಡ್ತಾ ಇರ್ತಾರೆ. ಒಂದು ದಿನ ಈ ಯೋಸೇಪನನ್ನು ಕೊಂದಾಕಬೇಕು ಎಂಬುವಂಥ ನಿರ್ಣಯದಲ್ಲಿ ಕೊನೆಯದಾಗಿ ಇಸ್ಮಾಯಿಲ್ರಿಗೆ ಯೋಸೇಪನನ್ನು ಮಾರುವಂಥದ್ದು ನೋಡ್ತೀವಿ. ಇಸ್ಮಾಯಿಲ್ರಿಗೆ ಯೋಸೇಪನನ್ನು ಮಾರ್ತಾರೆ. ಆಮೇಲೆ ಯೋಸೇಪನನ್ನು ಇಸ್ಮಾಯಿಲ್ರು ಎಲ್ಲಿ ಮಾರ್ತಾರಪ್ಪ ಅಂತ ನೋಡುವಾಗ ಐಗುಪ್ತ ದೇಶದಲ್ಲಿ ಪೋಟಿಫರನಿಗೆ ಮಾರುವಂಥದ್ದು ನೋಡ್ತೀವಿ. ಅಲ್ಲಿ ಒಬ್ಬ ಗುಮಾಸ್ತನಾಗಿ ಸೇರಿಸಲ್ಪಡ್ತಾನೆ, ಗುಮಾಸ್ತನಾಗಿ ಕೆಲಸ ಮಾಡ್ತಾನೆ. ಆದರೆ ದೇವರು ಯೋಸೇಪನನ್ನು ಒಂದು ಉನ್ನತ ಸ್ಥಾನಕ್ಕೆ ತರುವಂಥದ್ದು ನೋಡ್ತೀವಿ. ಐಗುಪ್ತ ದೇಶ ಅನ್ಯರ ದೇಶ, ಅದು ಅಲ್ಲಿ ಯೋಸೇಪನನ್ನು ಒಂದು ಉನ್ನತ ಸ್ಥಾನಕ್ಕೆ ತರುವಂಥದ್ದು. ಯಾವ ಸ್ಥಾನಕ್ಕೆ ದೇವರು ನಿಲ್ಲಿಸ್ತಾರಪ್ಪ ಅಂತ ನೋಡುವಾಗ, ಫರೋಹನಿದ್ದನಲ್ಲ, ಅಂದರೆ ಐಗುಪ್ತ ದೇಶಕ್ಕೆ ಒಡೆಯನು, ಆ ಒಡೆಯನ ಸ್ಥಾನವನ್ನು ಯಾರಿಗೆ ಸಿಗುವಂಥದ್ದು ನೋಡ್ತೀವಿ ಅಂತ ನೋಡುವಾಗ ಯೋಸೇಪನಿಗೆ. ಕೊನೆಯದಾಗಿ ಅಣ್ಣ ತಮ್ಮಂದಿರು ಕೂಡ ಯೋಸೇಪನ ಬಳಿ ಬರ್ತಾರೆ. ಯೋಸೇಪನ ಬಳಿಗೆ ಬಂದು ದವಸ ಧಾನ್ಯಗಳಿಗೋಸ್ಕರ ಯೋಸೇಫನ ಬಳಿಯಲ್ಲಿ ಮೊಣಕಲಾಗ್ತಾರೆ. ಅಂದರೆ ಅಣ್ಣ ತಮ್ಮಂದಿರು ಯೋಸೇಪನನ್ನು ಅವಮಾನ ಮಾಡಿದಾಗ ಅವರ ಮಧ್ಯದಲ್ಲಿ ದೇವರು ಯೋಸೇಪನನ್ನು ತಲೆ ಎತ್ತುವಂತೆ ಮಾಡ್ತಾರೆ, ಉನ್ನತವಾಗಿ ನಿಲ್ಲಿಸ್ತಾರೆ. ಉನ್ನತವಾಗಿ ಆ ಸಮಯ ಬರುತ್ತೆ ಯೋಸೇಪನಿಗೆ. ಅದೇ ಪ್ರಕಾರ ನಮ್ಮ ಅಕ್ಕಪಕ್ಕದಲ್ಲಿದ್ದಂಥ ಜನ ನಮ್ಮನ್ನು ನಿಂದಿಸಿರ್ಬೋದು, ಅವಮಾನಪಡಿಸಿರ್ಬೋದು, ಶೋಧನೆಗಳು ಕೊಟ್ಟಿರ್ಬೋದು. ನಾವು ತಾಳಿಕೊಂಡು ಭಕ್ತಿಯಿಂದ ನಡೆದಾಗ
ಒಂದು ದಿನ ಬರುತ್ತೆ, ನಮ್ಮನ್ನು ಕೂಡ ದೇವರು ಉನ್ನತ ಸ್ಥಾನದಲ್ಲಿ ನಡೆಸ್ತಾರೆ. ಆ ನಂಬಿಕೆಯಿಂದ ನಾವು ಬದುಕಬೇಕು ಈ ಲೋಕದಲ್ಲಿ. ಆ ನಂಬಿಕೆಯಿಂದ ನಾವು ಜೀವಿಸಿದಾಗ, ಭಕ್ತಿಯಿಂದ ನಡ್ಕೊಂಡಾಗ ದೇವರು ನಮ್ಮನ್ನು ತಲೆ ಎತ್ತುವಂತೆ ಮಾಡ್ತಾರೆ ವಿನಃ ತಲೆ ಬಗ್ಗುವಂತೆ ಮಾಡಲ್ಲ. ಉನ್ನತವಾಗಿ ತಗೊಂಡು ನಿಲ್ಲಿಸ್ತಾರೆ, ಉನ್ನತವಾಗಿ ನಿಲ್ಲಿಸ್ತಾರೆ ದೇವರು. ಅಂಥ ದೇವರು ನಮ್ಮ ತಂದೆ, ಅಂಥ ದೇವರು ನಮ್ಮ ಎತ್ತ ತಂದೆ. ಅಂಥ ತಂದೆಯಾದ ದೇವರನ್ನ ನಂಬಿಕೊಂಡಿರುವಂಥ ನಾವು ಈ ಲೋಕದಲ್ಲಿ ಯಾವ ಕಾರಣಕ್ಕೆ ಕುಗ್ಗಿ ಹೋಗ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ಕಂಗಾಲಾಗ್ತಾ ಇದ್ದೀವಿ? ಯಾರೋ ಹಿಂಸೆ ಕೊಡ್ತಾ ಇದ್ದಾರಂತ, ಯಾರೋ ಶೋಧನೆಗಳು ಕೊಡ್ತಾ ಇದ್ದಾರಂತೇಳಿ, ಇಲ್ಲ ಏನೋ ಅಪಾಯ ಅಪಘಾತ, ಇಲ್ಲ ಏನೋ ಒಂದು ನಡೆದಿದೆ ಅಂತೇಳಿ ಕುಗ್ಗಿ ಹೋಗ್ತಾ ಇದ್ದೀವ, ಕಂಗಾಲಾಗ್ತಾ ಇದ್ದೀವ, ನೋವಲ್ಲಿದ್ದೀವ? ಇಲ್ಲ ಪ್ರಿಯರೇ, ಯಾವುದೇ ಕಾರಣಕ್ಕೂ ದೇವರ ವಿಷಯದಲ್ಲಿ ಅನುಮಾನ ಪಡೋದು ಬೇಡ. ಯಾಕಂದರೆ ದೇವ್ರ ಜೊತೆಯಾಗಿದ್ದಾರೆ, ಕಾಪಾಡ್ತಾರೆ, ಕನಿಕರಿಸ್ತಾರೆ, ನಡೆಸ್ತಾರೆ, ಒಂದು ಉನ್ನತ ಮಟ್ಟಕ್ಕೆ ನಿಲ್ಲಿಸ್ತಾರೆ, ತಲೆ ಎತ್ತುವಂತೆ ಮಾಡ್ತಾರೆ. ಅಂಥ ದೇವರು, ಅಂಥ ದೇವರು. ಎಷ್ಟು ಮಂದಿ ಭಕ್ತರಿದ್ದವರು, ಎಲ್ಲ ಭಕ್ತರನ್ನು ಪರಿಶೋಧನೆ ಮಾಡಿ ಪ್ರತಿಯೊಬ್ಬರು ಒಂದು ಉನ್ನತವಾಗಿ ಕಂಡಿದ್ದಾರೆ. ಕೊನೆಯದಾಗಿ ಈ ಜೀವಿತ ಕಾಲ ಮುಗಿಸ್ಕೊಂಡು ಪ್ರಾಣ ಹೋದರೆ, ಸತ್ತೋದರೆ ಒಂದು ಉನ್ನತ ಸ್ಥಾನ. ಎಂಥ ಸ್ಥಾನ ಗೊತ್ತಾ? ಶಾಶ್ವತವಾದದ್ದು. ಐಶ್ವರ್ಯವಂತನು ಲಾಜರನು ಇಬ್ಬರು ಮರಣ ಹೊಂದುತ್ತಾರೆ. ಭೂಲೋಕದಲ್ಲಿ ಲಾಜರನ ಪರಿಸ್ಥಿತಿ ಹೇಗಿದೆ? ಊಟ ಇಲ್ಲ, ತಿನ್ನೋದಕ್ಕೆ ಆಹಾರ ಇಲ್ಲ, ಮೈ ತುಂಬ ರೋಗ, ಸತ್ತೋಗ್ತಾನೆ. ದೇವದೂತರು ಬಂದು ಕರ್ಕೊಂಡೋಗಿ ಪರದೇಶಿಗೆ ಸೇರಿಸ್ತಾರೆ. ಭೂಲೋಕದಲ್ಲಿ ದೊಡ್ಡ ಕೋಟ್ಯಾಧೀಶ್ವರ, ಐಶ್ವರ್ಯವಂತ, ಏನು ಬೇಕೋ ಎಲ್ಲ ಸುಖ ಇದೆ, ಎಲ್ಲ ವ್ಯವಸ್ಥೆ ಇದೆ. ಒಂದು ದಿನ ಸತ್ತೋಗ್ತಾನೆ. ಸತ್ತೋದ ಮೇಲೆ ಯಾರು ಬರ್ತಾರೆ? ಯಾರು ಬರಲ್ಲ. ಪಾತಾಳ ಹಿಡ್ಕೊಳ್ಳುತ್ತೆ, ಪಾತಾಳ ಹಿಡ್ಕೊಡುತ್ತೆ. ಅಲ್ಲಿ ಯಾತನೆ ಪಡುವಂಥ ಸ್ಥಳ, ಹೌದಲ್ವ? ಎಂಥ ಗೋಳಾಟ! ಒಂದ್ಸಲ ಆಲೋಚನೆ ಮಾಡಿ ಪ್ರಿಯರೇ. ಅಂದರೆ ದೇವರಿಗೆ ವಿಧೇಯರಾದರೆ ಭೂಲೋಕದಲ್ಲಿ ನನ್ನ ಉನ್ನತವಾಗಿ ನಿಲ್ಲಿಸ್ತಾನೆ. ಅದೇ ಪ್ರಕಾರ ಒಂದು ವೇಳೆ ಸತ್ತೋದರೆ ಆತ್ಮ ಪರದೈಸಿಗೆ ಕರ್ಕೊಂಡು ಹೋಗ್ತಾನೆ. ಪರದೈಸಿಗೆ ಕರ್ಕೊಂಡೋಗಿ ಅಲ್ಲಿ ಉನ್ನತ ಸ್ಥಾನದಲ್ಲಿ ಸೇರಿಸ್ತಾನೆ. ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ನಿತ್ಯ ಲೋಕ, ಪರಲೋಕಕ್ಕೆ ಸೇರಿಸ್ತಾನೆ. ಅಂಥ ಪರಲೋಕವನ್ನು ಪಡ್ಕೊಳ್ತೀವಿ ಪ್ರಿಯರೇ. ಯಾರು ಪಡ್ಕೊಳ್ತಾರೆ? ಭಕ್ತರು. ಯಾವ ಭಕ್ತರು? ನಿಜವಾದ ಭಕ್ತರು. ದೇವರನ್ನ ತಿಳ್ಕೊಂಡು, ಯೇಸು ಕ್ರಿಸ್ತರನ್ನು ತಿಳ್ಕೊಂಡು, ಪವಿತ್ರಾತ್ಮನ ತಿಳ್ಕೊಂಡು, ದೀಕ್ಷಾಸ್ಥಾನವನ್ನು ಪಡೆದುಕೊಂಡು ಭಯ ಭಕ್ತಿಯಿಂದ ಜೀವಿಸುವಂಥ ಭಕ್ತರು ಯಾರಿದ್ದಾರೋ ಅಂಥವರಿಗೆ ನಿತ್ಯ ಜೀವ, ಅಂಥವರಿಗೆ ಪರಲೋಕ, ಸ್ವರ್ಗ, ಅಂಥ ಉನ್ನತವಾದಂಥ ಅವಕಾಶವನ್ನು ದೇವರು ಕೊಡೋದಕ್ಕೆ ರೆಡಿ ಇದ್ದಾರೆ. ಪಡ್ಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಾ? ಪಡ್ಕೊಳ್ಬೇಕಾದ್ರೆ ದೇವರಿಗೆ ವಿಧೇಯರಾಗಬೇಕು, ಭಯ ಭಕ್ತಿಯಿಂದ ಜೀವಿಸಬೇಕು. ಹಾಗೆ ಜೀವಿಸೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಪ್ರತಿನಿತ್ಯ ಧ್ಯಾನದಲ್ಲಿರೋಣ, ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ನಮ್ಮ ಕೆಲಸ ಏನಿದೆ ಆ ಕೆಲಸ ಮಾಡಿಕೊಳ್ಳೋಣ. ನಮ್ಮ ಕೆಲಸ ಇರುತ್ತಲ್ಲ, ನಾವು ಎಲ್ಲಿಗೆ ಕೆಲಸಕ್ಕೆ ಹೋಗ್ಬೇಕಲ್ವ, ಕೆಲಸಕ್ಕೆ ಹೋಗೋಣ, ದೇವ್ರನ್ನ ನೆನೆಸ್ಕೊಂಡು ಹೋಗೋಣ, ದೇವ್ರನ್ನ ನೆನೆಸ್ಕೊಂಡು ಕೆಲಸ ಮಾಡೋಣ. ದೇವರಿಗೆ ಒಳಪಟ್ಟು ನಮ್ಮ ಕೆಲಸ ಮುಗಿಸ್ಕೊಂಡು ಏನ್ರಿ ಭಯ ಭಕ್ತಿಯಿಂದ ಜೀವಿಸೋಣ ಪ್ರಿಯರೇ. ಹಾಗೆ ಇದ್ದಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವರು ನಮ್ಮ ಜೊತೆಯಲ್ಲಿರ್ತಾರೆ. ಒಂದು ವೇಳೆ ನಾವು ಸತ್ತೋದರೆ ಪರಲೋಕ ನಮಗೆ ಸಿಗುತ್ತೆ. ಆದ್ದರಿಂದ ಧ್ಯಾನದಲ್ಲಿರಿ, ಪ್ರಾರ್ಥನೆಯಲ್ಲಿರಿ, ದೇವರ ಸಹವಾಸದಲ್ಲಿರಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂತಹ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಇಷ್ಟು ತನಕ ಕೆಲವು ವಿಷಯಗಳನ್ನು ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡಿದ್ದೀನಿ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ. ಒಂದು ವೇಳೆ ಕಷ್ಟದಲ್ಲಿದ್ದರೆ, ಶೋಧನೆಗಳಲ್ಲಿದ್ದರೆ ಮಕ್ಕಳನ್ನು ಕನಿಕರಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.